ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆಯು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪ್ರತಿ ಹಂತದಲ್ಲೂ ಬದಲಾವಣೆ ತರುತ್ತದೆ. ಸ್ವಯಂ ಸೇವಕರು ಶ್ರಮದ ಮಹತ್ವ ಅರಿತು ಗೌರವ ನೀಡುವುದನ್ನು ಕಲಿಯಬೇಕು ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸತೀಶ್ ನಾಯಕ್ ಬಾವಿಕೇರಿ ಕರೆ ನೀಡಿದರು. ಹಳಿಯಾಳ ಪಟ್ಟಣದ ಅಂಚಿನಲ್ಲಿರುವ ತಿಮ್ಮಾಪುರ ಗ್ರಾಮದಲ್ಲಿ ಕೆಎಲ್ಎಸ್ ಬಿಸಿಎ ಹಾಗೂ ಬಿಕಾಂ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿಶೇಷ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿ, ಎನ್ಎಸ್ಎಸ್ ಜೀವನದಲ್ಲಿ ಸಂಸ್ಕಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶಿಬಿರಾರ್ಥಿಗಳು ನೆಲ, ಜಲ ಹಾಗೂ ಕಾಡು ರಕ್ಷಣೆಯ ಸಂಕಲ್ಪವನ್ನ ಮಾಡಬೇಕು ಎಂದು ಕರೆ ಕೊಟ್ಟರು. ಅಂದ್ರೆ ಏನದು ಸರಿಯಾದ ಸಮಯಕ್ಕೆ ಬರುವಂಥದ್ದು, ನೀವು ಡಿಸಿಪ್ಲಿನ್ ಅನ್ನು ಕಾಪಾಡಿಕೊಳ್ಳುವಂಥದ್ದೆಲ್ಲ ಈ ತರಬೇತಿಯಲ್ಲಿ ಇರ್ತದೆ. ನಮ್ಮ ಮದ್ದಳ್ಳಿ ಗ್ರಾಮದಲ್ಲಿ 2 ಬಾರಿ ಮಾಡಿದ್ದೇವೆ. ಒಂದು KLS ವಿವೇಕಾನಂದ ಹೈಸ್ಕೂಲ್ನಿಂದ ಮತ್ತು ಡಿಗ್ರಿ ಕಾಲೇಜಿನಿಂದ ಮಾಡಿದ್ದೆವು. ನನ್ನ ವಿದ್ಯಾರ್ಥಿ ಅಂತ ರಾಜಶ್ರೀ ಬಡ್ಗೇರ್ ಇದ್ದಾರೆ, ಅವರ ಅಣ್ಣನೇ ಅದರ ನೇತೃತ್ವ ವಹಿಸಿದ್ದ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಚುಬುಲ್ಕರ್ ಸರ್ ಮಾಡಿದಂತ ಕೆಲಸ ಹೊರಿಬಲ್ಲ. ಯಾಕಂತ ಹೇಳಿದ್ರೆ ಒಂದು 2 ದಿನ ಹಿಂದೆ ಅಮೌಂಟ್ ಜಮಾ ಆಗಿದೆ, 2 ದಿನದಲ್ಲಿ ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕಾಗಿದೆ. ಯಾಕಾಗಿದೆ ಅಂದ್ರೆ ಇಲಾಖೆಯ ನಿಯಮ ಆ ರೀತಿ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಮಾಹಿತಿ ಕೇಳ್ತಾರೆ, ನಾಳೆ ಕೊಡ್ಲೇಬೇಕು ಅಥವಾ ಇವತ್ತು ನೈಟ್ ಕೊಡ್ಲೇಬೇಕು, ಆ ರೀತಿ ಇದೆ. ಆದ್ರೂ ಸಹ ಅತ್ಯಂತ ತ್ವರಿತವಾಗಿ ಅವರು ಬಂದದ ಮಾರನೇ ದಿನ ನಾನು ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ನನ್ನ ಆತ್ಮೀಯ ಮಿತ್ರನೌದು, ಸ್ನೇಹಿತರವರು, ಯಾರು ನೋಡಿದ್ರೆ ಅವರಿಗೆ ಉಪನ್ಯಾಸಕರನ್ನಂಗಿಲ್ಲ, ಅವರಿಗೆ ನಿಮ್ಮ ಸ್ಟೂಡೆಂಟ್ ಇದಂಗಿದ್ದಾರೆ. ಪತ್ರಕರ್ತ ಯೋಗರಾಜ್ ಎಸ್ಕೆ ಮಾತನಾಡಿ, ಯುವ ಶಕ್ತಿ ಭಾರತದ ಭವಿಷ್ಯ. ಸದೃಢ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದೆ. ಆಧುನಿಕತೆಯ ಭರಾಟೆಯಲ್ಲಿ ಸಂಸ್ಕೃತಿಯನ್ನೇ ಮರೆತಿದ್ದೇವೆ. ಯುವ ಜನಾಂಗ ದೇಶದ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನ ಉಳಿಸಿಕೊಳ್ಳಲು ಪಣ ತೊಡಬೇಕಿದೆ ಎಂದು ಹೇಳಿದ್ರು. ದಿನಾಂಕ 22 ಕಾಶ್ಮೀರದ ಪಲ್ಗಾರ್ನಲ್ಲಿ ಘಟನೆ ಆಯಿತು. 30 ಜನ ಭಾರತೀಯರನ್ನ ಉಗ್ರಗಾಮಿಗಳು ಕೊಂದ್ರು. ಅಲ್ಲಿ ಸುಮಾರು ಜನ ಇದ್ರು. ಅದೃಷ್ಟವಶಾತ್ ಅವ್ರು ಇನ್ನೂ ಬಹಳ ಜನ ಕೊಲ್ಬೋದಿತ್ತು. ಅವರು ಅಲ್ಲಿಂದ ಕಾಲ್ ಕಿತ್ರು ಅಷ್ಟೇ, ಇಲ್ಲಾಂದ್ರೆ ಬಹಳ ಸುಮಾರು 50ಕ್ಕೂ ಹೆಚ್ಚು ಜನ ಸಾಯ್ತಿದ್ರು. ಇನ್ನು ಈ ವಿಷಯ ಯಾಕಪ್ಪ ನಿಮ್ಗೆ ನೆನಪಿಗೆ ತಂದೆ ಅಂದ್ರೆ, ನಾವೆಲ್ಲರೂ ಭಾರತೀಯರು. ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶ ಋಷಿ ಮುನಿಗಳು ಹಾಗೂ ಅನೇಕ ತಪಸ್ವಿಗಳು, ಆರ್ಯಭಟರ್ ಅಂತವರು ಅನೇಕರು ಇಲ್ಲಿ ಅಂದ್ರೆ ಹೇಳಲಿಕ್ಕೆ ಬಹಳ ಜನ ಇದ್ದಾರೆ. ಅಂತ ಮಹಾನುಭಾವರು ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿದ್ದಾರೆ. ಸಾವಿರಾರು ವರ್ಷಕ್ಕೆ ಏನ್ ಬೇಕಲ್ಲ ವಿಜ್ಞಾನಕ್ಕೆ, ಏನು ಬೇರೆ ಬೇರೆ ಏನ್ ಬೇಕು ಅದನ್ನೆಲ್ಲ ಅವರು ಕೊಟ್ಟು ಹೋಗಿದ್ದಾರೆ. ಸೊನ್ನೆಯಿಂದ ಹಿಡಿದು ನಿಮ್ಗೆ ಮತ್ತೇನ್ ಬೇಕು ಎಲ್ಲವನ್ನು ನಮ್ಮ ಭಾರತ ದೇಶದ ಏನು ಮಹಾನ್ ಪುರುಷರು ಕೊಟ್ಟು ಹೋಗಿದ್ದಾರೆ. ಅದನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕಾಗಿದೆ. ಹಾಗೂ ನಾವು ಪ್ರತಿಯೊಬ್ಬರು ನಮ್ಮಲ್ಲಿ ನಾವು ಭಾರತೀಯರು, ರಾಷ್ಟ್ರೀಯತೆ, ರಾಷ್ಟ್ರವೇ ಸರ್ವೋಪರಿ ಅಂತ ನಾವು ಜೀವನ ಮಾಡ್ಬೇಕು. ಯಾವಾಗೂ ನಾವು ಹಲವಾರು ಧರ್ಮಗಳಿಂದ ಹಾಗೂ ಹಲವಾರು ಜಾತಿಗಳಿಂದ ಬಂದಿರ್ತೇವೆ. ಆದ್ರೆ ಜಾತಿ ಮತ್ತೆ ಧರ್ಮ ನಮ್ಮ ಹೊಸ್ತಿಲ ಒಳಗಡೆ ಆಚರಣೆ ಮಾಡ್ಕೋಬೇಕು. ನಾವು ಹೊಸ್ತಿಲಿಂದ ಹೊರಗಡೆ ಬಂದ ನಂತರ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ರಾಷ್ಟ್ರದ ಸಂಪತ್ತು, ಈ ರಾಷ್ಟ್ರದ ಏಳಿಗೆ, ಈ ರಾಷ್ಟ್ರಕ್ಕಾಗಿ ನಾವು ಏನು ನಮ್ಮ ತನವನ್ನ ನಾವು ಯಾವಾಗೂ ಮುಡಿಪಾಗಿಡ್ಬೇಕು. ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಭಾರತ ವಿಶ್ವಗುರು ಆಗಿತ್ತು. ವಿಶ್ವಕ್ಕೆ ನಳಂದ ವಿಶ್ವವಿದ್ಯಾಲಯ ನೀವು ಕೇಳಿದಿರಿ, ಅದನ್ನ ಸುಟ್ಟು ಹಾಕಿದ್ರು. ಯಾರು ಸುಟ್ಟು ಹಾಕಿದ್ರು ನಿಮ್ಗೆ ಗೊತ್ತಿದೆ, ನೀವು ಇತಿಹಾಸನ ಓದಿದಿರಿ. ಸೊ ಅಂತದೇ ಅನೇಕ ಇತಿಹಾಸಗಳನ್ನ ಮುಚ್ಚಿಡುವಂತಹ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಮೊದಲಿಂದನೂ ನಡೀತಾ ಬಂದಿದೆ. 1947 ನಂತರ ಕೂಡ ಪಠ್ಯಕ್ರಮಗಳಲ್ಲೂ ಕೂಡ ಆ ರೀತಿಯ ದ್ವಂದ್ವ ನೀತಿಗಳನ್ನ ಅಳವಡಿಸಲಾಯಿತು. ಆದ್ರೆ ಈಗಿನ ಇಂಟರ್ನೆಟ್ ಯುಗದಲ್ಲಿ ನೀವು ಇಂಟರ್ನೆಟ್ ನಲ್ಲಿ ಕೆಲವೊಂದು ವಿಷಯಗಳನ್ನ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ನೆಗೆಟಿವ್ ಸಿಗ್ತದ, ಪಾಸಿಟಿವ್ ಸಿಗ್ತದ. ನೀವು ನೆಗೆಟಿವ್ ಅನ್ನ ಆರಿಸ್ಕೊಂಡು ಹೋದ್ರೆ ನಿಮ್ಗೆ ನೆಗೆಟಿವ್ನೇ ಸಿಗ್ತಾ ಹೋಗ್ತದೆ. ಯಾಕಂದ್ರೆ ಗೂಗಲ್ ಎಂಜಿನ್ ಅದೇ ರೀತಿ. ನೀವು ಗೂಗಲ್ ಎಂಜಿನ್ ಅಲ್ಲಿ ನಿಮ್ಗೆ ಏನ್ ಬೇಕನ್ನೋದನ್ನ ನೀವು ನೆಗೆಟಿವ್ ಹೊಡೆದ್ರೆ, ನೀವು ಯಾವಾಗ ಮೊಬೈಲ್ ಓಪನ್ ಮಾಡಿದ್ರು ನೆಗೆಟಿವ್ ಬರ್ತದೆ. ನಿಮಗೆ ಪಾಸಿಟಿವ್ ಥಾಟ್ಸ್ ಬೇಕು ಅಂತ ನೀವು ಪಾಸಿಟಿವ್ ಏನಾದ್ರು ಸರ್ಚ್ ಮಾಡಿದ್ರೆ ಪಾಸಿಟಿವ್ ಬರ್ತದೆ. ಸೊ ಈ ಏನು 21ನೇ ಶತಮಾನ ಕಂಪ್ಯೂಟರ್ ಯುಗ ಅಂತಾರೆ, ಅದು ಬದಲಾಗಿ ಈಗ ಮೊಬೈಲ್ ಯುಗ ಆಗಿದೆ. ಇಲ್ಲಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಇಲ್ಲ. ಹವಗಿ ಗ್ರಾಮ ಪಂಚಾಯತ್ ಪಿಡಿಒ ಅನುಪಮಾ ಬಿ ಬೆನ್ನೂರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅರಿವು ಮೂಡಿಸುವುದು ಈ ಶಿಬಿರದ ಉದ್ದೇಶ ಎಂದರು. ಕಾರ್ಯಕ್ರಮದಲ್ಲಿ ಹವಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜೇಜಾಬಾಯಿ ಟೋಸೂರ್, ತಿಮ್ಮಾಪುರ ಗ್ರಾಮದ ಹಿರಿಯರು ಹಾಗೂ ಹವಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ಈಶ್ವರ್ ಮೋರಿ, ಕಾಲೇಜಿನ ಶೈಕ್ಷಣಿಕ ಸಂಯೋಜಕಿಯಾದ ದೀಪಾ ನಾಯ್ಕ್ ಇತರರು ಇದ್ದರು. ಕಾಲೇಜ್ ಎನ್ಎಸ್ಎಸ್ ಅಧಿಕಾರಿ ಶಾಂತಾರಾಮ್ ಚಿಬ್ಬುಲ್ಕರ್ ಸ್ವಾಗತಿಸಿದ್ರು. ಮಲ್ಲಿಕಾರ್ಜುನ್ ಕಾಜಗಾರ ವಂದಿಸಿದ್ರು. ಹನುಮಂತಿ ಮೋರೆ ಪರಿಚಯಿಸಿದ್ರು. ಮಹಾವಿದ್ಯಾಲಯದ 50ಕ್ಕೂ ಅಧಿಕ ಶಿಬಿರಾರ್ಥಿಗಳು ಭಾಗವಹಿಸಿದ್ರು. 7 ದಿನಗಳವರೆಗೆ ಈ ಶಿಬಿರ ನಡೆಯಲಿದೆ ಎಂದು ಕಾಲೇಜ್ ಪ್ರಾಂಶುಪಾಲರಾದ ಶ್ರೀನಿವಾಸ್ ಪ್ರಭು ಹೇಳಿದ್ರು. ಹಳಿಯಾಳದ ಪುರಭವನದಲ್ಲಿ ಮೇ 10ರಂದು ಭೀಮ್ ಆರ್ಮಿಯ ಉತ್ತರ ಕನ್ನಡ ಜಿಲ್ಲಾ ಘಟಕದಿಂದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮ್ ಆರ್ಮಿಯ ಜಿಲ್ಲಾ ಉಸ್ತುವಾರಿ ಮೇಘರಾಜ್ ಆರ್ ಮೇತ್ರಿ ಹೇಳಿದರು.
ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಸಾಹಿತಿ ಮಾಸ್ಕೇರಿ ಎಂಕೆ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಡಿಎಸ್ ಆಗಮಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಮೇಘರಾಜ್ ಆರ್ ಮೇತ್ರಿ ವಹಿಸಿಕೊಳ್ಳಲಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿರಲಿದ್ದಾರೆ ಎಂದರು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಗೌರವಾನ್ವಿತ ಮಾಸ್ಟರ್ ಎಂ ನಾಯಕ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರು ಆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ರಾಜಗೋಪಾಲ್ ಡಿಎಸ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ನಾನು ಮೇಘರಾಜ್ ಮೇತ್ರಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಮುಖಂಡರು, ದಲಿತ ಮುಖಂಡರು ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಆ ಕಾರ್ಯಕ್ರಮಕ್ಕೆ ಹಾಜರಿರುತ್ತಾರೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಉಪನ್ಯಾಸ, ಎಸ್ಎಸ್ಎಲ್ಸಿ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅಂಬೇಡ್ಕರ್ ಅವರ ಚಿತ್ರ ಬಿಡಿಸುವ ಸ್ಪರ್ಧೆ, ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಹಾಗೂ ಸಂವಿಧಾನದ ಮಹತ್ವದ ಕುರಿತು ಪ್ರಬಂಧ ಸ್ಪರ್ಧೆ, ನೃತ್ಯ, ಸಂಗೀತ ಕಾರ್ಯಕ್ರಮಗಳು ನಡೆಯಲಿದೆ. ಈ ಎಲ್ಲ ಸ್ಪರ್ಧೆಗಳಿಗೆ ಪ್ರವೇಶ ಉಚಿತವಾಗಿದ್ದು, ಭಾಗವಹಿಸಲಿಚ್ಛಿಸುವವರು ಮೊಬೈಲ್ ಸಂಖ್ಯೆ 9880509698 ಹಾಗೂ 9108452972 ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಜಿಲ್ಲಾ ಘಟಕದಿಂದ ಜಿಲ್ಲಾ ಮಟ್ಟದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ 118ನೇ ಜಯಂತಿಯನ್ನ ಮೇ 10 ರಂದು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಸ್ಥಳ ಪೂರ್ವಭವನ ಹಳೆಯಾಳದಲ್ಲಿ. ಸೊ ಆ ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಮುಖ್ಯವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಪ್ರತಿಭಾ ಪುರಸ್ಕಾರ, ಯಾರು 10ನೇ ತರಗತಿಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಹೆಚ್ಚು ಅಂಕ ಗಳಿಸಿರ್ತಾರೋ ಕೆಲವು ಆಯ್ದ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಚಿತ್ರಕಲೆ ಸ್ಪರ್ಧೆಯನ್ನ ನಾವು ಮಕ್ಕಳಿಗಾಗಿ ಏರ್ಪಡಿಸ್ತಾ ಇದ್ವಿ. ಅದು ಸಾರ್ವಜನಿಕರಿಗೆ ವಿಷಯ ಏನಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ನೂತನ ಸಂಸತ್ತಿನ ಚಿತ್ರವನ್ನ ಅವರು ಬಿಡಿಸಲಿಕ್ಕೆ ಅವರಿಗೆ ವಿಶೇಷವಾಗಿ ಮಾಹಿತಿಯನ್ನ ನೀಡಿದ್ದೇವೆ. ಅದೇ ರೀತಿಯಾಗಿ ಭಾಷಣ ಸ್ಪರ್ಧೆಯ ಮುಖ್ಯ ವಿಷಯ ಅಂತ ಹೇಳಿದ್ರೆ ಪ್ರಸ್ತುತ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಅನ್ನ ನಾವು ವಿಷಯನ ಇಟ್ಟಿದ್ದೇವೆ. ಅದೇ ರೀತಿಯಾಗಿ ಪ್ರಬಂಧ ಸ್ಪರ್ಧೆ ಅಂದ್ರೆ ಪ್ರಸ್ತುತ ಭಾರತದಲ್ಲಿ ಸಂವಿಧಾನದ ಮಹತ್ವ, ಈ ವಿಷಯನ ನಾವು ಪ್ರಬಂಧ ಸ್ಪರ್ಧೆಗೆ ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಮಕ್ಕಳು ನೃತ್ಯ ಸ್ಪರ್ಧೆಯನ್ನ ಮಾಡಬಹುದು, ಸಂಗೀತ ಸ್ಪರ್ಧೆ ಇದೆ. ಸೊ ಅದೆಲ್ಲ ಆದ್ಮೇಲೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ, ಅದಾದ್ಮೇಲೆ 14ನೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿಯ ಹಳಿಯಾಳ ನಗರದ ಅಧ್ಯಕ್ಷ ಅಲಿ ಆರ್ ಶೇಖ್, ಮಲ್ಲಿ ಕೆ ಪಠಾಣ್ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್,
ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.